ಆತ್ಮೀಯ ಸ್ಪರ್ಧಾ ಮಿತ್ರರೇ, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಸರ್, GPSTR ಗ್ರೂಪ್ ಯಾವಾಗ ಮಾಡ್ತೀರಿ? GPSTR ಗ್ರೂಪ್ ಯಾವಾಗ ಮಾಡ್ತೀರಿ? ಬಹಳಷ್ಟು ಸ್ಪರ್ಧಾ ಮಿತ್ರರು ನನ್ನ ಕೇಳ್ತಾ ಇದ್ರಿ. GPSTR ಮತ್ತು HSTR ಗೆ ಏನು ನಾವು 6ರಿಂದ 8ನೇ ತರಗತಿ ಶಿಕ್ಷಕರ ನೇಮಕಾತಿ ಪರೀಕ್ಷೆ ಮತ್ತು 9ರಿಂದ 10ನೇ ತರಗತಿ ಅಂದ್ರೆ ಹೈಸ್ಕೂಲ್ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆಗೆ ಒಂದ ಗ್ರೂಪ್ ಅನ್ನ ಇವತ್ತು ರೆಡಿ ಮಾಡ್ತಾ ಇದೀವಿ. ನಮ್ದೆಲ್ಲ ಟೀಮ್ ಸೇರಿ ಈ ಗ್ರೂಪ್ ಅಲ್ಲಿ ಏನೇನ್ ವಿಶೇಷತೆ ಇರ್ತದೆ, ಹೆಂಗ್ ಈ ಗ್ರೂಪಿಗೆ ಜಾಯಿನ್ ಆಗ್ಬೇಕು, ಎಲ್ಲವನ್ನ ನಾನು ನಿಮಗ ಪೂರ್ತಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡಕ ಈ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಇದಕ್ಕಿಂತ ಮೊದಲ ಇನ್ನೊಂದು ವಿಷಯವನ್ನ ಹೇಳ್ತೀನಿ. ನಮ್ದು ಈಗಾಗಲೇ PSTR ಗ್ರೂಪ್ ಅದ, ಅಂದ್ರೆ 1ರಿಂದ 5ನೇ ತರಗತಿ ಶಿಕ್ಷಕರ ನೇಮಕಾತಿ ಪರೀಕ್ಷೆಗೆ ಒಂದು ಗ್ರೂಪ್ ಅನ್ನ ಐ ಥಿಂಕ್ ಡಿಸೆಂಬರ್ 25 ಏನೋ ಮಾಡಿದ್ವಿ ನಾವು. ಇವ ಒಂದು ಗ್ರೂಪ್ ಫುಲ್ ಆಗಿ, ಇನ್ನೊಂದು ಗ್ರೂಪ್ 2ನೇ ಗ್ರೂಪ್ ಮಾಡಿದ್ವಿ. ಅಂದ್ರೆ 2 ಗ್ರೂಪ್ ಅದಾವ ಇವ. ಮತ್ತೆ ಯಾರಾದ್ರೂ PSTR ಅಭ್ಯರ್ಥಿಗಳು ಏನಾದ್ರು ಈ ವಿಡಿಯೋ ನೋಡ್ತಾ ಇದ್ರೆ ನೀವು ಕೂಡ ಜಾಯಿನ್ ಆಗ್ಬಹುದು. ನಾನು ಹೇಳ್ತೀನಿ ಯಾವ ರೀತಿ ಜಾಯಿನ್ ಆಗ್ಬೇಕಂತೇಳಿ. ಈ ವಿಡಿಯೋದಲ್ಲಿ ನಾನು GPSTR ಅಭ್ಯರ್ಥಿಗಳು ಮತ್ತು HSTR ಅಭ್ಯರ್ಥಿಗಳು ಅಂದ್ರೆ ಆ ಪರೀಕ್ಷೆಗೆ ತಯಾರಿ ಮಾಡುವಂತ ಅಭ್ಯರ್ಥಿಗಳು ಯಾವ ರೀತಿಯಾಗಿ ಗ್ರೂಪ್ ನ ಜಾಯಿನ್ ಆಗ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್, ಈಗ ನಾವು GPT ಅನ್ನ ಸ್ಟಡಿ ಮಾಡತ್ತೀವಿ ಅಂದ್ರೆ, GPT ಗಾಗಿ ಓದಾತವಂದ್ರೆ 6ರಿಂದ 8ನೇ ತರಗತಿ ಶಿಕ್ಷಕರ ನೇಮಕಾತಿ ಪರೀಕ್ಷೆ ನಿಮ್ಗೆಲ್ಲರಿಗೂ ಗೊತ್ತದ. 6ರಿಂದ 8ನೇ ತರಗತಿ ಶಿಕ್ಷಕರ ನೇಮಕಾತಿ ಪರೀಕ್ಷೆ ಆಗ್ಬೇಕು ಅಂದ್ರೆ 6ನೇಂತೆ 7ನೇಂತೆ 8ನೇಂತೆ ಅಷ್ಟ ನಾವು ಸ್ಟಡಿ ಮಾಡಬಾರ್ದು. ಇಲ್ಲಿ ಬೇಸಿಕ್ ಆಗಿ 6th to 10th ಮಟ್ಟ ಎಲ್ಲಾ ಸಬ್ಜೆಕ್ಟ್ಸ್ ಗಳನ್ನ ಓದ್ಕೋಬೇಕು. ಎಲ್ಲಾ ಸಬ್ಜೆಕ್ಟ್ ಯಾಕಂತ ವರ್ಡ್ ಅನ್ನ ಮೆನ್ಷನ್ ಮಾಡಿದ್ರೆ ಸರ್ ಅಂದ್ರೆ, ಪೇಪರ್ 1ದಲ್ಲಿ ನಮಗ ಸಾಮಾನ್ಯ ಕನ್ನಡ ಅದ, ಸಾಮಾನ್ಯ ಇಂಗ್ಲಿಷ್ ಅದ, ಓಕೆ, ಅಂಡ್ GK ಪ್ರಶ್ನೆಗಳು ಬರ್ತಾವ. GK ಒಳಗ ಹಿಸ್ಟ್ರಿ, ಜಿಯೋಗ್ರಫಿ ಇವೆಲ್ಲ ಕವರ್ ಆಗಿರ್ತಾವ. ಹಾಗಾಗಿ 6ರಿಂದ 10ನೇ ತರಗತಿಯ ಎಲ್ಲಾ ವಿಷಯ ಅಂದ್ರೆ ಹಿಂದಿ ಒಂದು ಬಿಡ್ಬೇಕಾಗ್ತದೆ ಇಲ್ಲಿ. ಅದರದೇನು ಅಷ್ಟ ಇಂಪಾರ್ಟೆನ್ಸ್ ಇಲ್ಲ. ಅದನ್ನ ಬಿಟ್ಟು ಅದನ್ನ ಹೊರತುಪಡಿಸಿ ಉಳಿದೆಲ್ಲ ವಿಷಯಗಳ ಅಧ್ಯಯನ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತದೆ. ಇನ್ನ ಸಾಮಾನ್ಯ ಇಂಗ್ಲಿಷ್ ಅಂದ್ರೆ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ಓದೋದಲ್ಲ, ನಾರ್ಮಲ್ ಆಗಿ ನಾವು ಡೇ ಟು ಡೇ ಯೂಸ್ ಮಾಡುವಂತ ಇಂಗ್ಲಿಷ್ ವರ್ಡ್ಸ್ ಗಳ ಮ್ಯಾಗ ಕ್ವಶನ್ಸ್ ಗಳು ಇರ್ತಾವ, ವೊಕ್ಯಾಬುಲರಿ ಮ್ಯಾಗ ಕ್ವಶನ್ಸ್ ಗಳು ಇರ್ತಾವ, ಎಸ್ಪೆಷಲಿ ಇಂಗ್ಲಿಷ್ ಗ್ರಾಮರ್ ಮ್ಯಾಗ ಕ್ವಶನ್ಸ್ ಗಳು ಇಲ್ಲಿ ರೈಸ್ ಆಗಿರ್ತಾವ. ಹೀಗಾಗಿ ನಾವು ಈ ಎಲ್ಲಾ ಕಾನ್ಸೆಪ್ಟ್ ಅನ್ನ ತಗೊಂಡ ಫಸ್ಟ್ ಪೇಪರ್ ರೆಡಿ ಆಗ್ಬೇಕಾಗ್ತದೆ. ಫಸ್ಟ್ ಪೇಪರ್ ಇದೆಲ್ಲರಿಗೂ ನಾರ್ಮಲ್ ಆಗಿರ್ತದೆ, ಎಲ್ಲರಿಗೂ ಸೇಮ್ ಆಗಿರ್ತದೆ. ನೀವು ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ದವ್ರು ಇದ್ರು ಸೇಮ್ ಇರ್ತದೆ, ಸೈನ್ಸ್ ಬ್ಯಾಕ್ ಗ್ರೌಂಡ್ ದವ್ರು ಇದ್ರು ಕೂಡ ಸೇಮ್ ಇರ್ತದೆ. ಕ್ಲಿಯರಾ? ಇನ್ನು GPTಗೆ ಸೆಕೆಂಡ್ ಪೇಪರ್ ಒಂದು ಕೂಡ ಬರೀಬೇಕು. ಇದು ನಾವು ಸ್ಪೆಸಿಫಿಕ್ ಪೇಪರ್ ಅಂತ ಹೇಳಿ ಕರಿತೀವಿ. ಇದು ಕೂಡ 150 ಮಾರ್ಕ್ಸ್ಗೆ. ಫಸ್ಟ್ ಪೇಪರ್ ಕೂಡ 150 ಮಾರ್ಕ್ಸ್ಗೆ ಇರ್ತದೆ. ಏನೇನ್ ಫಸ್ಟ್ ಪೇಪರ್ದಾಗ ಇರ್ತಾವ ಅನ್ನೋದನ್ನ ಹೇಳ್ತೀನಿ ಈಗ. ಸೆಕೆಂಡ್ ಪೇಪರ್ ಒಳಗ ಸೈನ್ಸ್ ಬ್ಯಾಕ್ ಗ್ರೌಂಡ್ ದವರು ನೀವು ಇಲ್ಲಿ 2 ವಿಭಾಗ ಮಾಡ್ತಾನು. PCM ದವ್ರಿಗೆ ಒಂದ್ ಬೇರೆ, CBZ ದವ್ರಿಗೆ ಒಂದ್ ಬೇರೆ. ಸೈನ್ಸ್ ದವ್ರನ್ನ 2 ವಿಭಾಗೀಯವಾಗಿ ಮಾಡೋದು. PCM ಅಂದ್ರೆ PM ಮೆಥಡ್ ಅಂತ ಹೇಳಿ ಕರಿತೀವಿ ಆಕ್ಚುಲಿ ನಾವು ಇದನ್ನ, ಫಿಸಿಕ್ಸ್ ಅಂಡ್ ಮ್ಯಾಥ್ಸ್ ಮೆಥಡ್. ಇಲ್ಲಿ ಫಿಸಿಕ್ಸ್ ಮತ್ತು ಮ್ಯಾಥ್ಸ್ ನ ಪ್ರಶ್ನೆಗಳು ಹೆಚ್ಚಾಗಿರ್ತಾವ. ಮತ್ತೆ ಕೆಮಿಸ್ಟ್ರಿ, ಬಯಾಲಜಿ ಕ್ವಶನ್ಸ್ ಕೂಡ ಇರ್ತಾವ. ಅವರಿಗೂ ಇರಲ್ಲ ಅಂತಲ್ಲ, ಇರ್ತಾವ ಸ್ಪೆಸಿಫಿಕ್ 2 ಒಳಗ. 150 ಪೇಪರ್ಗ 150 ಅಂಕಗಳಿಗೆ ಇದನ್ನ ಡಿಸೈನ್ ಮಾಡಿರ್ತಾರ. CBZ ದವ್ರು ಕೂಡ 150ಕ್ಕ ಡಿಸೈನ್ ಮಾಡಿರ್ತಾರೋ. ಇಲ್ಲಿ ಹೆಚ್ಚಾಗಿ ಇವರಿಗೆ ಜೀವಶಾಸ್ತ್ರ ಸಂಬಂಧಿತ ಪ್ರಶ್ನೆಗಳು ಇರ್ತಾವು, ರಸಾಯನಶಾಸ್ತ್ರ ಸಂಬಂಧಿತ ಪ್ರಶ್ನೆಗಳು ಇರ್ತಾವು, ಕೆಲವೊಂದಿಷ್ಟು ಮಟ್ಟಿಗೆ ಗಣಿತದ ಪ್ರಶ್ನೆಗಳು ಅದಾವು ಮತ್ತು ಫಿಸಿಕ್ಸ್ ನ ಕ್ವಶನ್ಸ್ ಗಳು ಅದಾವು. ಇಲ್ಲಂತ ಹೇಳಕ್ ಬರಲ್ಲ, ಇರ್ತಾವ. ಒಂದು 80% ಅವ್ರ ಮೆಥಡ್ ಅನ್ನ ಕವರ್ ಮಾಡಿದ್ರ ಅಂದ್ರೆ 20% ಉಳ್ಕಿದ ಸೈನ್ಸ್ ಬ್ಯಾಕ್ ಗ್ರೌಂಡ್ ಕ್ವಶನ್ಸ್ ಗಳನ್ನ ಹಾಕಿರ್ತಾರೆ. ಅಂದ್ರೆ ಮ್ಯಾಥಮೆಟಿಕ್ಸ್ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು, ಬೇರೆ ಫಿಸಿಕ್ಸ್ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು, CBZ ದವ್ರಿಗೆ ಈ ರೀತಿಯಾದಂತ ಡಿಸೈನಿಂಗ್ ಪೇಪರ್, ಕ್ವಶನ್ ಪೇಪರ್ ಅಲ್ಲಿ ಇರ್ತದೆ. ಇನ್ನ ಇದ ಸೈನ್ಸ್ ದವ್ರಿಗಾದ್ರೆ, ಆರ್ಟ್ಸ್ ದವ್ರಿಗೆ ಕೂಡ ಅವ್ರು ಕೂಡ ಸ್ಪೆಸಿಫಿಕ್ ಆಗಿ 150 ಅಂಕಗಳಿಗೆ ಎಕ್ಸಾಮ್ ಅನ್ನ ಬರೀಬೇಕು. ಅದಾದ್ಮ್ಯಾಗ 3ನೇ ಎಕ್ಸಾಮ್ ಸಾಮಾನ್ಯ ಕನ್ನಡ ಅಂತ ಇರ್ತದ, ಅದು ಕೂಡ ರಿಟರ್ನ್ ಇರ್ತದ. ಇವೆಲ್ಲವೂ ಕೂಡಿ ಒಂದು GPT ನಿಮಗ ಸೆಲೆಕ್ಷನ್ ಲಿಸ್ಟ್ ಬರ್ತದ. ಇವೆಲ್ಲದರ ಮಾರ್ಕ್ಸ್ ಕೂಡ ಇನ್ಕ್ಲೂಡ್ ಆಗಿರ್ತಾವ. ಓಕೆ, ಇನ್ನು HSTR ಬಗ್ಗೆ ಮಾತಾಡೋದಾದ್ರೆ, ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ಪರೀಕ್ಷೆಯಲ್ಲಿ 2 ಪೇಪರ್ ಇರ್ತಾವು. ಈ 2 ಪೇಪರ್ ಅಲ್ಲಿ ಒಂದು 100 ಅಂಕಗಳಿಗೆ ಫಸ್ಟ್ ಪೇಪರ್ 1 ಇರ್ತದ, ಇನ್ನೊಂದು 100 ಅಂಕಗಳಿಗೆ ಪೇಪರ್ 2 ಇರ್ತದ. ಈ 100 ಅಂಕದ್ದು ಸ್ಪೆಸಿಫಿಕ್ ಪೇಪರ್. ಇಲ್ಲೂ ಸೈನ್ಸ್ ಬ್ಯಾಕ್ ಗ್ರೌಂಡ್ ದವರಿಗೆ ಅಗೇನ್ ಸೈನ್ಸ್, ಮ್ಯಾಥ್ಸ್ ಈ ರೀತಿ ಸ್ಪೆಸಿಫೈಸ್ಡ್ ಪೇಪರ್ ಆಗಿರ್ತದೆ. ಈ 100 ಅಂಕಗಳು GK ಪೇಪರ್ ಅಂತ ಹೇಳಿ ಕರಿಬಹುದು. GK ಅಂದ್ರೆ ಟೋಟಲ್ GK ಅಲ್ಲ, ವಿಷಯಗಳದಾವ. ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಕಂಪ್ಯೂಟರ್ ಲಿಟ್ರಸಿ, ಇದೆಲ್ಲ ವಿಷಯಗಳನ್ನ ಇನ್ಕ್ಲೂಡ್ ಮಾಡಿ ಅಲ್ಲಿ 100 ಮಾರ್ಕ್ಸ್ಗೆ ಎಕ್ಸಾಮ್ ಅನ್ನ ನಡೆಸ್ತಾರ. ಒಂದು ವಿಶೇಷವಾದಂತ ಮಾಹಿತಿ ಏನು ಅಂದ್ರೆ, GPT ಆಗ್ಲಿ HSTR ಆಗ್ಲಿ, ಇಬ್ರು ಎರಡನ್ನೂ ಮಾಡುವಂತ ಅಭ್ಯರ್ಥಿಗಳು ಬಹಳಷ್ಟು ಜನ ಇರ್ತಾರೆ. ಯಾಕೆ ಎರಡನ್ನೂ ಇನ್ಕ್ಲೂಡ್ ಆಗಿ ಮಾಡ್ಕೊಂಡಿರ್ತಾರೋ ಅಂದ್ರೆ, ಈಗ GPT ನಾವು ಬರಿಬೇಕು ಅಂದ್ರೆ, GPSTR ಬರಿಬೇಕು ಅಂದ್ರೆ TET ಒಳಗ್ ಪೇಪರ್ 2 ಪಾಸ್ ಆಗಿರ್ಬೇಕು, ಕ್ವಾಲಿಫೈ ಆಗಿರ್ಬೇಕು. ಬಹಳಷ್ಟು ಜನ ಆಗಿದ್ದಾರೆ ವಿಡಿಯೋ ನೋಡೋರ.
ಇನ್ನು HSTR ಬರಿಬೇಕಂದ್ರೆ ಇಲ್ಲಿವರೆಗೂ ಇವತ್ತಿನವರೆಗೂ ಯಾವುದೇ ನಿಯಮಗಳಿಲ್ಲ TET ಪಾಸ್ ಆಗ್ಬೇಕು ಅಂತ ಹೇಳಿ. ಹಾಗಾಗಿ HSTR ಅನ್ನ ಎಲ್ಲರೂ ಕೂಡ ಬರೀಬಹುದು. 2015ರ ರೂಲ್ ಪ್ರಕಾರ ಇದಕ್ಕೆ ಡಿಗ್ರಿ ಮತ್ತು BEd ಆದ್ರೆ ಸಾಕು ಅಂತಿತ್ತು. ಬಟ್ ಇದರಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನ ತರ್ತಾರೋ ಅನ್ನೋದು ನನ್ನ ಹೋಪ್. PG ತರ್ತಾರೋ ಅನ್ನೋದು ಬಹಳಷ್ಟು ಕೇಳಿ ಬರ್ತಾ ಇದೆ. ಮಾಸ್ಟರ್ ಡಿಗ್ರಿ ಮತ್ತು BEd ಎರಡನ್ನೂ ಇನ್ಕ್ಲೂಡ್ ಮಾಡಿ HSTR ಪರೀಕ್ಷೆಯನ್ನ ಆಲ್ಮೋಸ್ಟ್ ನೀವೆಲ್ಲರೂ ವಿಡಿಯೋ ನೋಡೋರು ಕೂಡ ಮಾಸ್ಟರ್ ಡಿಗ್ರಿಯನ್ನು ಮುಗಿಸಿರ್ತಾರೆ. ಏನೋ ಡಿಸ್ಟೆನ್ಸ್ ಮಾಡಿರ್ಬೋದು, ಯಾವ್ದೋ ಮಾಡಿರ್ಬೋದು, ಒಟ್ಟು ಮಾಸ್ಟರ್ ಡಿಗ್ರಿಯನ್ನು ಮುಗಿಸಿರ್ತಾರೆ. ಹಾಗಾಗಿ ಎರಡಕ್ಕೂ ಪ್ರಿಪರೇಷನ್ ಆಗ್ತಿರ್ತಾರೆ. ಬಹಳಷ್ಟು ಜನ 90% ಪೀಪಲ್ ಏನ್ ಮಾಡ್ತಿರ್ತಾರೆ ಅಂದ್ರೆ GPD ಪ್ರಿಪೇರ್ ಆಗೋರು HSTR ಪ್ರಿಪೇರ್ ಆಗ್ತಿರ್ತಾರೆ. ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ ಪೇಪರ್ 1 ನಮಗೆ ಬಹಳಷ್ಟು ಸಿಮಿಲಾರಿಟಿಯನ್ನ ತೋರಿಸ್ತಾವ, ಸಿಮಿಲರ್ ಆಗಿ ಕಾಣ್ತಾವ. ಏನು ಪೇಪರ್ 1 ಸಿಮಿಲಾರಿಟಿ ಅಂದ್ರೆ ಫಾರ್ ಎಕ್ಸಾಂಪಲ್ GPSTR ಪೇಪರ್ 1 ಒಳಗ ಸಾಮಾನ್ಯ ಕನ್ನಡ 25 ಅಂಕಗಳಿಗೆ, ಸಾಮಾನ್ಯ ಇಂಗ್ಲಿಷ್ 25 ಅಂಕಗಳಿಗೆ. ಇಲ್ಲಿ ಇಂಗ್ಲಿಷ್ ಗ್ರಾಮರ್ ಇನ್ಕ್ಲೂಡ್ ಆಗಿರ್ತೈತಿ ಮತ್ತು ನಮ್ಮ ಕೆಲವೊಂದಿಷ್ಟು ಕಾನ್ಸೆಪ್ಟ್ಗಳು ಕೂಡ ಇನ್ಕ್ಲೂಡ್ ಆಗಿರ್ತಾವೆ ಇಲ್ಲಿ ಅಬ್ಜೆಕ್ಟಿವ್ಸ್. ಇನ್ನು ಸಾಮಾನ್ಯ ಜ್ಞಾನ ಜನರಲ್ ನಾಲೆಜ್ ಅಂತ ಹೇಳಿ ಕರಿತೀವಿ, ಇದು 25 ಮಾರ್ಕ್ಸ್ ಇರ್ತದೆ. ಈ ಜನರಲ್ ನಾಲೆಜ್ ಒಳಗೆ ಏನೇನು ಇನ್ಕ್ಲೂಡ್ ಆಗಿರ್ತೈತೆ ಅಂದ್ರೆ ಕರೆಂಟ್ ಅಫೇರ್ಸ್ ಮತ್ತು ಮೆಂಟಲ್ ಎಬಿಲಿಟಿ ಎರಡೂ ಕೂಡ ಇನ್ಕ್ಲೂಡ್ ಆಗಿ ಸಾಮಾನ್ಯ ಜ್ಞಾನ ಪ್ರಶ್ನೆಗಳು ಬಂದಿರ್ತಾವ. ಇಲ್ಲಿ ಇತಿಹಾಸ, ಭೂಗೋಳ, ಅರ್ಥಶಾಸ್ತ್ರ, ಸಂವಿಧಾನದ ಪ್ರಶ್ನೆಗಳು ಕೂಡ ಇರ್ತಾವ, ಇರಲ್ಲ ಅಂತಲ್ಲ, ಇರ್ತಾವ. ಮತ್ತೆ ಸ್ಟ್ಯಾಟಿಕ್ GK ಕ್ವಶನ್ಸ್ ಗಳು ಕೂಡ ಇರಬಹುದು. ಇನ್ನ ಶೈಕ್ಷಣಿಕ ಮನೋವಿಜ್ಞಾನ ಇದ ಬಹಳ ಇಂಪಾರ್ಟೆಂಟ್. ಯಾರ್ಯಾರ ಎಕ್ಸಾಮ್ ಪ್ರಿಪರೇಷನ್ ಮಾಡತ್ತಿರಲ್ಲ, ಶೈಕ್ಷಣಿಕ ಮನೋವಿಜ್ಞಾನ ಬಹಳ ಇಂಪಾರ್ಟೆಂಟ್. ಇದ 50 ಅಂಕಗಳಿಗೆ ನಮಗ GPT ಒಳಗ ಕಾಣಸಿಗ್ತದ. 50 ಅಂಕಗಳಿಗೆ ನಾವ್ ಇದನ್ನ GPSTR ಪರೀಕ್ಷೆ ಒಳಗ ಎದುರಿಸ್ತೇವೆ. HSTR ಪರೀಕ್ಷೆ ಒಳಗೂ ಕೂಡ ಕಾಮನ್ ಆಗಿರುವಂತ ಒಂದು ವಿಷಯ ಶೈಕ್ಷಣಿಕ ಮನೋವಿಜ್ಞಾನ. ಎಲ್ಲಾ ಪರೀಕ್ಷೆಗಳಲ್ಲೂ ಕಾಮನ್ ಆಗಿರುವಂತ ವಿಷಯ. ಅದಿಲ್ಲದ ನಾವು ಟೀಚರ್ಸ್ ಎಕ್ಸಾಮ್ ಬರ್ಯಾಕ ಎಲಿಜಿಬಲ್ ಆಗಂಗೇ ಇಲ್ಲ. ಶೈಕ್ಷಣಿಕ ಮನೋವಿಜ್ಞಾನ ಜೊತೆ ಇನ್ಕ್ಲೂಡಿಂಗ್ ಏನ್ ಮಾಡ್ತಾನಂದ್ರೆ ಮಗುವಿನ ಬೆಳವಣಿಗೆ ಮತ್ತು ಬೋಧನಾ ಶಾಸ್ತ್ರ, ಅಂದ್ರೆ ಇಲ್ಲೇ ಪೆಡಗಾಗಿಯನ್ನು ಕೂಡ ಇನ್ಕ್ಲೂಡ್ ಮಾಡ್ತಾನು. ಇದು ಇದ್ರೊಳಗೆ ಇನ್ಕ್ಲೂಡ್ ಆಗಿರ್ತದೆ 50 ಮಾರ್ಕ್ಸ್ ಒಳಗ. ಅಂಡ್ ಬಹಳಷ್ಟು ಇಂಪಾರ್ಟೆಂಟ್ ಏನು ಅಂದ್ರೆ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ, ನಾವೇನು ವ್ಯಾಲ್ಯೂ ಎಜುಕೇಶನ್ ಅಂತ ಹೇಳಿ ಕರಿತವಲ್ಲ, ಈ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣಕ್ಕೆ 15 ಅಂಕಗಳನ್ನ GPT ಪರೀಕ್ಷೆ ಒಳಗೆ ಇಟ್ಟಿದಾರು. ಇನ್ನು ಕಂಪ್ಯೂಟರ್ ಲಿಟ್ರಸಿ, ಕಂಪ್ಯೂಟರ್ ಸಾಕ್ಷರತೆ ಅಂತ ಏನ್ ಕರಿತೀವಿ, ಈ ಕಂಪ್ಯೂಟರ್ ಸಾಕ್ಷರತೆಯ 10 ಅಂಕಗಳು GPSTR ಪರೀಕ್ಷೆ ಒಳಗೆ ಇರ್ತಾವ. ಇನ್ನು HSTR ರಿಲೇಟೇಬಲ್ ಏನು ಅಂದ್ರೆ ಸಾಮಾನ್ಯ ಕನ್ನಡ HSTR ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ಪರೀಕ್ಷೆಯಲ್ಲೂ ಇರುವಂತದ್ದು. ಸಾಮಾನ್ಯ ಇಂಗ್ಲಿಷ್ ಅಲ್ಲೂ ಅದ, ಸಾಮಾನ್ಯ ಜ್ಞಾನದ ಅಲ್ಲೂ ಅದ. ಇದ ಸಾಮಾನ್ಯ ಜ್ಞಾನ ಒಳಗ ಮೆಂಟಲ್ ಎಬಿಲಿಟಿಯನ್ನ ಒಂದ್ ಸ್ವಲ್ಪ ಹೈಲೈಟ್ ಮಾಡ್ತಾರ ಅಷ್ಟೇ ಇಲ್ಲಿ HSTR ಒಳಗ. ಶೈಕ್ಷಣಿಕ ಮನೋವಿಜ್ಞಾನ HSTR ಕ್ಕೂ ಅದ. ಇಲ್ಲಿ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಅಂತ ಅವ್ರು ಸ್ಪೆಷಲ್ ಮೆನ್ಷನ್ ಮಾಡಿಲ್ಲ, ಕಂಪ್ಯೂಟರ್ ಲಿಟ್ರಸಿಯನ್ನ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಯಾರು GPSTR ಮತ್ತು HSTR ಎರಡಕ್ಕೂ ತಯಾರಿ ನಡೆಸತ್ರಿ, ಪೇಪರ್ 1 ನಿಮಗೆ ಬಹಳಷ್ಟು ಈಸಿಯಾಗಿ ಹೋಗ್ತದೆ. ಕರೆಕ್ಟ್ ಆದಂತ ಸ್ಟಡಿ ವೇ ಇದ್ರ, ಕರೆಕ್ಟ್ ಆದಂತ ವೇ ಆಫ್ ಸ್ಟಡಿ ಇದ್ರ. ಅಂಡರ್ಸ್ಟ್ಯಾಂಡ್? ಹಾಗಾದ್ರೆ ನಾವು ಕೂಡ ಈ ಗ್ರೂಪಿನ ನಾವೇನು ಗ್ರೂಪ್ ಮಾಡತ್ತೇವಲ್ಲ ವಾಟ್ಸ್ಆಪ್ ಗ್ರೂಪ್, ಅದರ ಉದ್ದೇಶ ಪೇಪರ್ 1 ಆಗಿದ್ದು, ಪೇಪರ್ 1ರಲ್ಲಿ GPT ಕೇಳುವಂತ 150 ಅಂಕಗಳದ ಮತ್ತೆ HSTR 100 ಅಂಕಗಳು ಬರ್ತಾವು ಸೇಮ್ ಕಾನ್ಸೆಪ್ಟ್ ಮ್ಯಾಗ. ಒಂದ್ ಸ್ವಲ್ಪ ಲೆವೆಲ್ ಆಫ್ ದಿ ಕ್ವಶನ್ಸ್ ಚೇಂಜ್ ಇರಬಹುದು HSTR ಯಾಕಂದ್ರೆ ಹೈಸ್ಕೂಲ್ ಶಿಕ್ಷಕರಾಗ್ತಾರಲ್ಲ, ಸ್ವಲ್ಪ ಟಫ್ ಮಾಡುವಂತ ಚಾನ್ಸಸ್ ಇರ್ತದೆ. ಇದನ್ನ ಆಧರಿಸಿನ ನಾವು ಈ ಎಲ್ಲಾ ವಿಷಯಗಳಿಗೂ ಸಾಮಾನ್ಯ ಕನ್ನಡ ಇದೇ ವಿಷಯಗಳನ್ನ ಡಿಸ್ಕಷನ್ ಮಾಡಿಲ್ಲ. ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಶೈಕ್ಷಣಿಕ ಮನೋವಿಜ್ಞಾನ, ಸಾಮಾನ್ಯ ಜ್ಞಾನ, ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ, ಕಂಪ್ಯೂಟರ್ ಸಾಕ್ಷರತೆ, ಈ ಎಲ್ಲವನ್ನ ಆಧರಿಸಿ ಗ್ರೂಪ್ ನಲ್ಲಿ ಮಾಕ್ ಟೆಸ್ಟ್ ಗಳನ್ನ ಇಡ್ತಾ ಇದೀವಿ. ಇದ ಬಹಳ ಇಂಪಾರ್ಟೆಂಟ್. ನಮ್ಮ ಗ್ರೂಪ್ ಗಳ ಫೇಮಸ್ ಆಗಿದೆ ಮಾಕ್ ಟೆಸ್ಟ್ ಗಳಿಂದ. ಮಾಕ್ ಟೆಸ್ಟ್ ಅನ್ನ ನಡೆಸ್ತಾ ಇದೀವಿ. ಅದು ವೀಕ್ಲಿ ಟ್ವೈಸ್, ಒಂದು ವಾರಕ್ಕೆ 2 ಸಲ. ಒಂದು ಗುರುವಾರ ಸ್ಪೆಷಲ್ ಮಾಕ್ ಟೆಸ್ಟ್ ಅಂಡ್ ಸಂಡೇ ಸ್ಪೆಷಲ್ ಮಾಕ್ ಟೆಸ್ಟ್ ರವಿವಾರ. ನಮ್ಮ ಮಾಕ್ ಟೆಸ್ಟ್ ಗಳು ಹೆಂಗಿರ್ತಾವ ಹಾಗೂ ಪ್ರಶ್ನೆಯ ಕಾನ್ಸೆಪ್ಟ್ ಹೆಂಗಿರ್ತದ, ಅದಕ್ಕೆ ಉತ್ತರ ಎಕ್ಸ್ಪ್ಲನೇಷನ್ ಹೆಂಗಿರ್ತದ ಅಂತ ನಾ ಈಗ ಒಂದು ತೋರಿಸ್ತೇನೆ ನಿಮಗೆ ಒಂದು ಡೆಮೋ. ಗುರುವಾರ ಮತ್ತು ರವಿವಾರ ಎರಡೂ ದಿನ 150 ಅಂಕಗಳಿಗೆ ಮಾಕ್ ಟೆಸ್ಟ್ ಅನ್ನ ನಡೆಸಲಾಗ್ತದೆ. ಇದೊಂದು ನಮ್ಮ ಗ್ರೂಪಿನ ಒಂದು ವಿಶೇಷತೆ. ಇದ್ರ ಜೊತೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಗಳನ್ನ ನಾನು ಇವಾಗ ಗ್ರೂಪ್ ನಲ್ಲಿ ಹಾಕೋದು, ಇಂಪಾರ್ಟೆಂಟ್ ಎಲ್ಲಿ ಟಫ್ ಏರಿಯಾ ಇರ್ತದಲ್ಲ ಅದ್ರ ಬಗ್ಗೆ ನೋಟ್ಸ್ ಗಳನ್ನ ಗ್ರೂಪ್ ನಲ್ಲಿ ಶೇರ್ ಮಾಡೋದು, ಇದನ್ನೆಲ್ಲ ಕೂಡ ಮಾಡ್ತಿರ್ತದೆ. ಓಕೆ, ಎಸ್. ಹಾಗಾದ್ರೆ ನಾವೀಗ ಆಲ್ರೆಡಿ ನಾನು ನಿಮ್ಗೆ ಹೇಳಿದಂಗ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ 1 to 5th ಸ್ಟ್ಯಾಂಡರ್ಡ್ ಅವರಿಗೆ ನಾವು ಆಲ್ರೆಡಿ ಗ್ರೂಪ್ ಅನ್ನ ಸ್ಟಾರ್ಟ್ ಮಾಡಿದೀವಿ. ಅವರಿಗೆ ಸಂಡೇ ಸ್ಪೆಷಲ್ ಮಾಕ್ ಟೆಸ್ಟ್ ಅಂತ ಹೇಳಿ ನಡೆಸತ್ತೀವಿ. ಇವತ್ತು 3 ಎಕ್ಸಾಮ್ಗಳು ನಡೆದಾವ ಅವರಿಗೆ. ಅದಕ್ಕೆ ಮೊದಲು ನಾವು ಡೈಲಿ ಮಾಕ್ ಟೆಸ್ಟ್ ಅನ್ನ ನಡೆಸ್ತಾ ಇದ್ನಿ. ಅದಾದ ಕೂಡ ಎಲ್ಲವನ್ನ ಇನ್ಕ್ಲೂಡ್ ಮಾಡಿ ಸಂಡೇ ಮಾಕ್ ಟೆಸ್ಟ್ ಅಂತ ಹೇಳಿ ಮಾಡಿದೀನಿ. ಅವ್ರಿಗೆ ಇದ್ರೊಳಗೆ ಏನೇನು ಕವರ್ ಮಾಡಿತ್ತಂದ್ರೆ ಕನ್ನಡ ವ್ಯಾಕರಣ, ಇಂಗ್ಲಿಷ್ ವ್ಯಾಕರಣ, ಶೈಕ್ಷಣಿಕ ಮನೋವಿಜ್ಞಾನ, ಗಣಿತ, ವಿಜ್ಞಾನ, ಕಂಪ್ಯೂಟರ್, GK ಇವೆಲ್ಲಾ ಪ್ರಶ್ನೆಗಳನ್ನ ಕವರ್ ಮಾಡಿ 150 ಅಂಕಗಳಿಗೆ ಅವ್ರಿಗೂ ಕೂಡ ಒಂದು ಟೆಸ್ಟ್ ಅನ್ನ ನಡೆಸಿದೀವಿ.
ಈಗ ಫಾರ್ ಎಕ್ಸಾಂಪಲ್ ಒಂದು ಕ್ವಶನ್ ಅದ, ಇಲ್ಲಿ ಯಾವುದು ತತ್ಸಮ ಪದವಾಗಿದೆ ಅಂತ ಹೇಳಿ, ಕಮಲ, ಅಂಗಲ, ಬೆಳಕು, ಮಣಿ ಇವೆಲ್ಲ ಅದ. ಇದಕ್ಕೆ ಎಕ್ಸ್ಪ್ಲೇನ್ಡ್ ಆನ್ಸರ್ ಅನ್ನ ಕೂಡ ನಾವೇ ಅನಂತರ ಗ್ರೂಪ್ ನಲ್ಲಿ ಬಿಡ್ಲಾಗ್ತದೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ವಿವರಣೆ. ಕಮಲವು ಸಂಸ್ಕೃತ ಮೂಲದ ಪದವಾಗಿದ್ದು ಅದರ ಮೂಲ ರೂಪವನ್ನೇ ಉಳಿಸಿಕೊಂಡಿದೆ. ತತ್ಸಮ ಪದಗಳು ಸಂಸ್ಕೃತ ಮೂಲದಿಂದ ನೇರವಾಗಿ ಬಂದಂತ ಪದಗಳಾಗಿರ್ತಾವ. ಅಂದ್ರ ಅದಕ್ಕೆ ಎಷ್ಟು ಕಾನ್ಸೆಪ್ಟ್ ಬೇಕಲ್ಲ, ಅಥವಾ ಆ ಪ್ರಶ್ನೆಗೆ ಎಷ್ಟು ಉತ್ತರ ಬೇಕಲ್ಲ, PSTR ಲೆವೆಲ್ಕ ಆ ರೀತಿಯಾಗಿ ಈ ಕ್ವಶನ್ ಪೇಪರ್ ಡಿಸೈನ್ ಆಗಿರ್ತದೆ. ನಮ್ಮದ ಒಂದು ಟೀಮ್ ಐತಿ, 4 ಜನ ಶಿಕ್ಷಕರು ಕೂಡಿ ಒಂದು ಕ್ವಶನ್ ಪೇಪರ್ ಅನ್ನ ವಾರಾನುಗಟ್ಲೆ ರೆಡಿ ಮಾಡುವಂತದ್ದು. ಒಂದು ಇಲ್ಲಿ ವಿಜ್ಞಾನದ ಪ್ರಶ್ನೆಗಳನ್ನ ನೀವು ನೋಡಬಹುದು. ಮಾನವ ದೇಹದಲ್ಲಿ ರಕ್ತವನ್ನು ಶುದ್ಧೀಕರಿಸುವ ಅಂಗ ಯಾವುದು? ಹೃದಯನೋ, ಶ್ವಾಸಕೋಶನೋ, ಮೂತ್ರಪಿಂಡನೋ, ಯಕೃತ್ತು ಅಂತೇಳಿ. ಆಕ್ಚುಲಿ ಮಾನವನ ದೇಹದಲ್ಲಿ ರಕ್ತವನ್ನ ಶುದ್ಧೀಕರಣ ಮಾಡುವಂತ 2 ಅಂಗ, ಶ್ವಾಸಕೋಶಗಳು ಮಾಡ್ತಾವ, ಮೂತ್ರಪಿಂಡಗಳು ಮಾಡ್ತಾವ. ರಕ್ತದ ಲಿಕ್ವಿಡ್ ಫಾರ್ಮೇಶನ್ ಅನ್ನ ಶುದ್ಧೀಕರಣ ಮಾಡುವುದು ವಿಶೇಷವಾಗಿ ಮೂತ್ರಪಿಂಡ, ನಮ್ಗೆಲ್ಲರಿಗೂ ಗುರುತದ. ಅದರ ಬಗ್ಗೆ ಇಲ್ಲಿ ವಿವರಣೆಯನ್ನ ಕೂಡ ನಾವು ನೋಡಬಹುದು. ಮೂತ್ರಪಿಂಡಗಳಲ್ಲಿರುವಂತಹ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕಗಳಾದ ನೆಫ್ರಾನ್ಗಳು ಯಾವ ರೀತಿ ರಕ್ತವನ್ನ ಸೋಸ್ತಾವ ಅನ್ನೋದು ಕೂಡ ಇಲ್ಲಿ ನಾವು ಎಕ್ಸ್ಪ್ಲೇನ್ಡ್ ಆನ್ಸರ್ ಗಳಲ್ಲಿ ಅದನ್ನ ಕೊಟ್ಟಿರ್ತೀವಿ. ಓಕೆ, ಜಸ್ಟ್ ನಾ ಈ PDF ಅನ್ನ ಎದಕ್ಕೆ ತೋರ್ಸಾತೀನಿ ಅಂದ್ರೆ ನಿಮಗ ಯಾವ ರೀತಿಯಾಗಿ ನಾವು ಮಾಡತೀವಿ ಟೆಸ್ಟ್ ಅನ್ನ, ಮಾಕ್ ಟೆಸ್ಟ್ ಅನ್ನ ಅಂತೇಳಿ ಒಂದು ಡೆಮೋ ಟೈಪ್. ರಕ್ತವನ್ನು ಶುದ್ಧೀಕರಿಸುವಂತಹ ಪ್ರಮುಖ ಅಂಗ ಮೂತ್ರಪಿಂಡವಾಗಿದ್ದು ತ್ಯಾಜ್ಯ ವಸ್ತುಗಳನ್ನ ಮತ್ತು ಹೆಚ್ಚುವರಿ ನೀರನ್ನ ಶೋಧಿಸಿ ಮೂತ್ರದ ರೂಪದಲ್ಲಿ ಇದ ಹೊರಗೆ ಹಾಕ್ತದ. ಇದ್ರ ಜೊತೆ ರಕ್ತವನ್ನ ಶ್ವಾಸಕೋಶಗಳು ಶುದ್ಧೀಕರಣ ಮಾಡ್ತಾವ. ಬಟ್ ಹೆಂಗಂದ್ರೆ ಆಕ್ಸಿಜನ್ ನ ರೂಪದಲ್ಲಿ, ಆಕ್ಸಿಜನ್ ನ ಕೊಡೋದ್ರ ಮೂಲಕ ರಕ್ತಕ್ಕ ಹೊಸ ಫಾರ್ಮೇಶನ್ ಅನ್ನ ಕೊಡ್ತಾವ. ಈ ರೀತಿ ಎಕ್ಸ್ಪ್ಲೇನ್ಡ್ ಆನ್ಸರ್ ಗಳನ್ನ ನಾವು ಎಲ್ಲಿ ನೋಡಬಹುದು? ಕೀ ಆನ್ಸರ್ ಗಳಲ್ಲಿ ನೋಡಬಹುದು. ಹಿಂಗ ವಾರಕ್ಕೆ ನೀವ್ ಏನಾದ್ರೂ 2 ಟೆಸ್ಟ್ ಅನ್ನ ಬರೆಯತಿದ್ರಿ ಅಂದ್ರೆ ಆಟೋಮೆಟಿಕಲಿ ಬಹಳಷ್ಟು ಪ್ರಿಪರೇಷನ್ ಹಂತದಲ್ಲಿ ನೀವು ಅಪ್ಗ್ರೇಡ್ ಆಗುವಂತ ಸಾಧ್ಯತೆ ಇರ್ತದೆ. ಯಾಕಂದ್ರೆ ಈಗ ಎಲ್ಲ ನೋಟ್ಸ್ ಅನ್ನ ಓದಿರ್ತೀರಿ, ಕ್ಲಾಸ್ ಗಳನ್ನ ಕೇಳಿರ್ತೀರ, ಬೇರೆ ಬೇರೆ ಕ್ಲಾಸ್ ಗಳನ್ನ ಕೇಳಿರ್ತೀರಿ. ಎಷ್ಟೋ ಜನ ನಮ್ಮ ವೀಕ್ಷಕರು ಬೇರೆ ಬೇರೆ ಪ್ಲಸ್ ಕ್ಲಾಸ್ ಗಳನ್ನ ಕೂಡ ತಗೊಂಡಿರ್ತೀರಿ. ಓಕೆ, ಕೆಲವೊಂದಿಷ್ಟು ಕಡೆ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರ್ತದೆ, ಕೆಲವೊಂದಿಷ್ಟು ಕಡೆ ಆಗಿರುವುದಿಲ್ಲ. ಎಷ್ಟೋ ಜನ ನನಗೆ ಫೋನ್ ಮಾಡಿ ಹೇಳ್ತಾರೋ ಅಥವಾ ಮೆಸೇಜ್ ಮಾಡ್ತಾರೋ, ಸರ್ ಪ್ಲಸ್ ಕ್ಲಾಸ್ ತಗೊಂಡ್ರಿ ಬಟ್ ಏನು ತಿಳಿಯಂಗಿಲ್ರಿ, ಏನು ಗೊತ್ತಾಗಂಗಿಲ್ರಿ ಅಂತ ಹೇಳ್ತಾರೋ. ಮತ್ತೆ ಏನು ಮಾಡಕ ಬರಂಗಿಲ್ಲ. ಯಾಕಂದ್ರೆ ನೀವು ಫಸ್ಟ್ ಅದನ್ನೆಲ್ಲ ನೋಡಿ, ಡೆಮೋ ಕ್ಲಾಸ್ ನೋಡಿ ಅವ್ರ ಕ್ಲಾಸ್ ತಗೋಬೇಕೋ ಬೇಡ ಅಂತ ಹೇಳಿ ವಿಚಾರ ಮಾಡಿ ತಗೋಬೇಕಾಗ್ತದೆ. ಆದ್ರೂ ತಗೊಂಡಿರ್ತೀರಿ. ಬಟ್ ಅಲ್ಲಿ ಏನಾದ್ರು ನೀವು ಎಡವಿದ್ರಿ ಅಂದ್ರೆ ಇಲ್ಲಿ ಅದನ್ನೆಲ್ಲ ಸರಿಪಡಿಸುವಂತ ಒಂದು ವ್ಯವಸ್ಥೆ ಅದ. ಇಷ್ಟು ದಿವಸ ಓದಿದ್ದು, ಇಷ್ಟು ದಿವಸ ನೋಟ್ಸ್ ಮಾಡ್ಕೊಂಡಿದ್ದು, ಅಥವಾ ಇಷ್ಟು ದಿನ ಏನೇನ್ ಅದ್ರ ಬಗ್ಗೆ ಎಲ್ಲ ಪ್ರಿಪರೇಷನ್ ಅನ್ನ ಮಾಡಿದ್ರೆ ಅವರ ಕಂಟಿನ್ಯೂ ಮಾಕ್ ಟೆಸ್ಟ್ ಗಳನ್ನ ಬರೆಯೋದ್ರ ಮೂಲಕ ನಿಮ್ ಜ್ಞಾನವನ್ನ 10 ಪಟ್ಟು ಹೆಚ್ಚಿಸ್ಕೋಬಹುದು. ಯಾಕಂದ್ರೆ ಬರೀ ಮಾಕ್ ಟೆಸ್ಟ್ ಅನ್ನ ಬರೆಯತ್ತಿಲ್ಲ, ಇಲ್ಲಿ ಎಕ್ಸ್ಪ್ಲೇನ್ಡ್ ಆನ್ಸರ್ಸ್ ಗಳನ್ನ ನೀವು ಪಡೆಯತ್ತಾರ ಅನ್ನೋದು ಬಹಳ ಇಂಪಾರ್ಟೆಂಟ್. ಬರೀ ಟೆಸ್ಟ್ ಬರೋದು ಸುಮ್ಮ ಆಗತ್ತಿಲ್ಲ, ಅದಕ್ಕೆ ತಕ್ಕಂಗೆ ಎಕ್ಸ್ಪ್ಲೇನ್ಡ್ ಆನ್ಸರ್ಸ್ ಗಳನ್ನ ಮತ್ತೆ ರಿವಿಷನ್ ಆಗ್ತಿರ್ತದ ನೋಟ್ಸ್, ಮತ್ತೇನೋ ಒಂದು ಹೊಸ ಪಾಯಿಂಟ್ ಆಡ್ ಆನ್ ಆಗ್ತದೆ. ಇದೆಲ್ಲ ಆಗೋದ್ರಿಂದ ನಮ್ಗೇನಾಗ್ತದೆ, ಪರೀಕ್ಷೆಗೆ ಬಹಳಷ್ಟು ಸಹಾಯಕವಾದಂತ ಪಾಯಿಂಟ್ಸ್ಗಳು. ಫಸ್ಟ್ ಪೇಪರ್ ಒಳಗೆ ನಾವು ಸ್ಕೋರ್ ಮಾಡ್ಕೊಂಡು ಅಂದ್ರೆ ಸೆಕೆಂಡ್ ಪೇಪರ್ ನಮ್ ಸ್ಪೆಸಿಫಿಕ್ ಪೇಪರ್ ಇರ್ತದೆ, ಅದ್ರೊಳಗಂತೂ ಸ್ಕೋರ್ ಆಗೇ ಆಗ್ತದೆ, ಇಲ್ಲ ಅಂತ ಹೇಳತ್ತಿಲ್ಲ. ಬಟ್ ರಿಯಲ್ ಫೈಟ್ ಬೀಳೋದ ಫಸ್ಟ್ ಪೇಪರ್ ಒಳಗೆ. ಆಕ್ಚುಲಿ ಬಹಳಷ್ಟು ಮಂದಿಗೆ ಇದು ಗೊತ್ತಿರಂಗಿಲ್ಲ. ರಿಯಲ್ ಫೈಟ್ ಫಸ್ಟ್ ಪೇಪರ್ ಒಳಗೆ ಬೀಳ್ತಿರ್ತದೆ. ಫಸ್ಟ್ ಪೇಪರ್ ಸಂಬಂಧಪಟ್ಟಂಗೆ ಎಲ್ಲಾನು ಕೂಡ ನಾವು ಕ್ರೋಢೀಕರಣ ಮಾಡಿ ನಿಮಗೆ ಒದಗಿಸುವಂತ ಪ್ರಯತ್ನವನ್ನ ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಮಾಡ್ಲಾಗ್ತದೆ. ಅಪ್ ಟು ಎಕ್ಸಾಮ್ ಮಟ್ಟ ಈ ಟೆಸ್ಟ್ಗಳು ಕಂಟಿನ್ಯೂ ಆಗಿರ್ತಾವ. ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಗಳು ನನಗೆ ವಾಟ್ಸ್ಆಪ್ ನ ಮೂಲಕ ಹೈ ಸರ್ ಅಂತ ಹೇಳಿ ಮೆಸೇಜ್ ಮಾಡಿದ್ರೆ ಅದಕ್ಕೆ ಬೇಕಾದಂತ ಡಿಟೇಲಿಂಗ್ ಇನ್ಫಾರ್ಮೇಶನ್ ಅನ್ನ ನಾನು ಕಳಿಸ್ತೀನಿ. ಅಂಡ್ ಇದೊಂದು ಪೇಡ್ ಗ್ರೂಪ್ ಆಗಿರ್ತದೆ. ಎಸ್ಪೆಷಲಿ ಇನ್ನ ಪೇಪರ್ 2 ಸ್ಪೆಸಿಫಿಕ್ ಪೇಪರ್ ಏನ್ ಮಾಡ್ಕೋಬೇಕ್ರಿ ಸರ್ ಅಂತ ಅವ್ರಿಗೆ ಒಂದು ಸಣ್ಣ ಮಾಹಿತಿ ಹೇಳ್ತೀನಿ. ಸೈನ್ಸ್ ಅಂಡ್ ಮ್ಯಾಥ್ಸ್ ಬ್ಯಾಕ್ ಗ್ರೌಂಡ್ ದವ್ರು ಏನಾದ್ರು ಇದ್ರ ಅಂದ್ರೆ ಸ್ಪೆಸಿಫಿಕ್ 2 ಪೇಪರ್ ನೀವು ಸೈನ್ಸ್ ನೋಟ್ಸ್ ಏನಾದ್ರು ಬೇಕಾಗಿತ್ತು, ಅಥವಾ ಸೈನ್ಸ್ ಪಠ್ಯ ವೈಸ್ ಅಧ್ಯಾಯವಾರು ನೋಟ್ಸ್ ಏನಾದ್ರು ಬೇಕಾಗಿತ್ತು ಅಂದ್ರೆ ನಮ್ಮದೇ ಆದಂತ ಒಂದು ಗ್ರೂಪ್ ಅದ, ಉದಯ್ ಸ್ಟಡಿ ಸರ್ಕಲ್ ಅಂತ ಹೇಳಿ. ಸಾರಿ, ಗ್ರೂಪ್ ಅಲ್ಲ, ಆಪ್ ಅದ. ಆಪ್ ಉದಯ್ ಸ್ಟಡಿ ಸರ್ಕಲ್ ಅಂತ ಹೇಳಿ ಪ್ಲೇ ಸ್ಟೋರ್ ದಾಗ ಆಪ್ ಅವೈಲೇಬಲ್ ಅದ. ಆ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ರಿ. ಆಲ್ರೆಡಿ ಬಹಳಷ್ಟು ರಿವ್ಯೂಗಳ ಬಹಳಷ್ಟು ಜನ ಡೌನ್ಲೋಡ್ ಕೂಡ ಮಾಡ್ಕೊಂಡಿದಾರು, 1000ಕ್ಕೂ ಹೆಚ್ಚು ಜನ. ಈ ಆಪ್ ಒಳಗ ನಾವ ವಿಶೇಷವಾಗಿ ಒಂದೊಂದು ಪಾಠಕ್ಕೆ ಸಂಬಂಧಿಸಿದಂಗ ಬಹಳ ಅಫೋರ್ಡೆಬಲ್ ಫೀ, ಬಹಳ ಕಡಿಮೆ, ಎಲ್ಲರೂ ಕೂಡ ಓದ್ಲಿ ಅನ್ನುವಂತ ಒಂದು ದೃಷ್ಟಿಕೋನದಿಂದ ಬರೀ 10 ರೂಪಾಯಿ. ಮೇ ಬಿ ಯಾರು ಇನ್ನ ಮಟ್ಟ ಇಟ್ಟಾರೋ ಇಲ್ಲ ಆಮೇಲೆ ಕರ್ನಾಟಕದಾಗ ಒಂದು ಪಾಠದ ಸರ್ವಾಂಗೀಣ ನೋಟ್ಸ್. ಈ ನೋಟ್ಸ್ ಬಗ್ಗೆ ನಾ ಇನ್ನೊಮ್ಮೆ ಡಿಸ್ಕಷನ್ ಇನ್ನೊಂದು ವಿಡಿಯೋದಾಗ ತಗೊಂಡ್ಬರ್ತಾನೆ. ನೋಟ್ಸ್ ಒಂದು ಡೆಮೋ ತಗೊಂಡ್ಬರ್ತಾನೆ, ಹೆಂಗೆ ಮಾಡ್ಯಾವ ನೋಟ್ಸ್ ಅಂತ ಹೇಳಿ. ಬೇಕಾದ್ರೆ ನೀವು ಅಲ್ಲಿ ಮಟ್ಟ ತಗೊಳಕ್ ಹೋಗ್ಬೇಡ್ರಿ, ನಾ ಡೆಮೋ ತೋರ್ಸಿದ್ಮ್ಯಾಗನ ತಗೋರಿ ನೀವು. ಇಲ್ಲ ಒಂದ್ 10 ರೂಪಾಯಿ ಹೋದ್ರೆ ಹೋಗೋಲ್ಲ ಅಂತೇಳಿ ಒಂದು ತಗೊಂಡ್ ನೋಡಿಬಿಡ್ರಿ ಒಂದ್ ಯಾವ್ದಾದ್ರು. ಆಮೇಲೆ ನಿಮ್ಗೆ ಟ್ರಸ್ಟ್ ಬರಂತಲೇ ಎಲ್ಲ ಕೂಡ ಪರ್ಚೇಸ್ ಮಾಡ್ಬೋದು. ಈಗ ಗುರುತ್ವ ಪಾಠದ ಒಂದು ನೋಟ್ಸ್ ಹಾಕಿ ನಾನು. ಗುರುತ್ವದ ಎಲ್ಲಾ MCQಗಳ, ಎಲ್ಲಾ ಹೇಳಿಕೆ ಪ್ರಶ್ನೆಗಳ, ಎಲ್ಲಾ ಹೊಂದಿಸಿ ಬರೀ ಪ್ರಶ್ನೆಗಳ, ಎಲ್ಲಾ 1 ಮಾರ್ಕ್ ಕ್ವಶನ್ಸ್ಗಳು, ಎಲ್ಲೆಲ್ಲಿ ಏನೇನ್ ಕವರ್ ಆಗಿರ್ತಾವಲ್ಲ, ಯಾವ್ಯಾವ ಟಾಪಿಕ್ಸ್ ಒಳಗೆ ಹಾಟ್ ಟಾಪಿಕ್ಸ್ ಅಂತ ಏನ್ ಕರಿತಾವ ನಾವು,
ಅಂಡ್ ಪ್ರಿವಿಯಸ್ ಯಾವ್ಯಾವ ಪ್ರಶ್ನೆ ಪತ್ರಿಕೆಗಳಿಗೆ ಯಾವ್ಯಾವ ಪ್ರಶ್ನೆ ಬಂದಾವ ಅವೆಲ್ಲ, ಇನ್ನು ಮುಂದೆ ಬರುವಂತ ಸಂಭವನೀಯ ಪ್ರಶ್ನೆಗಳು ಅವನ್ನೆಲ್ಲ ಬಹಳಷ್ಟು ನಮ್ಮ ಟೀಮ್ ಎಫರ್ಟ್ ಹಾಕೊಂಡ್ ಅದನ್ನ ನಾವು ರೆಡಿ ಮಾಡಿ ಒಂದು ಬಡವರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಅದು ಅನುಕೂಲ ಆಗಲಿ ಅಂತ ಹೇಳಿ ನಮ್ಮ ಆಪ್ ಒಳಗೆ ಅದನ್ನ ಕೋರ್ಸ್ ರೂಪದಲ್ಲಿ ಹಾಕ್ಯಾವ. ಬರೀ 10 ರೂಪಾಯಿ, ಜಸ್ಟ್ ನೀವು 10 ರೂಪಾಯಿ ಪೇ ಮಾಡಿರಿ ಅಂದ್ರೆ ಅದು ನಿಮ್ಗೆ ಸಿಗ್ತದೆ. ನೀವು ಒಂದು ಸ್ಯಾಂಪಲ್ ನೋಡ್ರಿ, ನೀವು ಬರೀ ನಿಮ್ಗೆ ಗೊತ್ತಾಗ್ತದೆ. ಉದಯ್ ಸ್ಟಡಿ ಸರ್ಕಲ್ ಅಂತ ಹೇಳಿ ಫಸ್ಟ್ ಆಪ್ ಯಾರು ಡೌನ್ಲೋಡ್ ಮಾಡಿಲ್ಲ ಡೌನ್ಲೋಡ್ ಮಾಡ್ಕೊರಿ. ಡೌನ್ಲೋಡ್ ಮಾಡ್ಕೊಂಡು ನೀವು ಇದ್ರ ಬಗ್ಗೆ ನೋಡ್ಕೊಂಡ್ರ ಅಂದ್ರೆ ನಿಮಗೆ ಎಕ್ಸಾಮಿನೇಷನ್ ಹೆಲ್ಪ್ ಆಗ್ತದೆ. ಎಸ್ಪೆಷಲಿ GPSTR HSTR ಓದೋರು ಇದನ್ನ ಮಾಡ್ಲೇಬೇಕು. ಇನ್ನ PSTR ದವ್ರಿಗೆ ಬಹಳ ಹೆವಿ ಆಗ್ತದೆ ನೋಟ್ಸ್. ನೀವು ತಗೋರಿ ಅಥವಾ ಬಿಡ್ರಿ, ನಿಮ್ಮ ಆಪ್ಷನ್ ಬಿಡ್ತಾನೆ. ಬಟ್ GPSTR ಸೈನ್ಸ್ ಬ್ಯಾಕ್ ಗ್ರೌಂಡ್, HSTR ಸೈನ್ಸ್ ಬ್ಯಾಕ್ ಗ್ರೌಂಡ್ ದವ್ರು ಏನದಲ್ಲ ತಗೊಳಕ ಬೇಕಿದನ್ ಆ ರೀತಿನ ನಾವು ಡಿಸೈನ್ ಮಾಡೇವು. ಬೇಕಾದ್ರೆ ಒಂದ್ 10 ರೂಪಾಯಿ ಇನ್ವೆಸ್ಟ್ ಮಾಡಿ ನೋಡ್ರಿ ಮೊದಲ, ಆಮೇಲೆ ನಿಮ್ಗೆ ಇಷ್ಟ ಆದ್ರೆ ಎಲ್ಲಾನು ಕೂಡ ತಗೋಬಹುದು. ಒಂದೊಂದು ಬರೀ ಎಲ್ಲಕ್ಕೂ ಬೆಳಕು, ಇಡೀ ಬೆಳಕು ಕವರ್ ಆಗಿಬಿಡ್ತದೆ ನಿಮ್ಗೆ 10 ರೂಪಾಯಿ ಒಳಗೆ. ಈಗ ಒಬ್ಬೊಬ್ರು ಹೆಂಗಂದ್ರ ಓದಿರ್ತಾರ, ಎಲ್ಲಾ ಓದಿರ್ತಾರ, ಒಂದ್ ಸ್ಪೆಸಿಫಿಕ್ ಪಾಠಗಳು ಅರ್ಥ ಆಗಿರೋದಿಲ್ಲ ಅವರಿಗೆ. ಸರ್ ನನಗೆ ಎಲ್ಲಾ ಬರ್ತೈತ್ರಿ, ನನಗೆ ಬೆಳಕು ಪ್ರಶ್ನೆಗಳು ನನಗೆ ಅರ್ಥ. ನೀವು ಬೆಳಕು ತಗೊಂಡ್ ನೀವು ಬೆಳಕು ಅಷ್ಟೇ ಓದ್ಕೋರಿ, ಎಲ್ಲಾ ತಗೋ ಅವಶ್ಯಕತೆ ಇಲ್ಲ. ಹಿಂಗ ಈಗ ಯಾಕಂದ್ರೆ ನಾವು ನಿಮ್ಗೆ ಎಲ್ಲಾ ಸೈನ್ಸ್ ನೋಟ್ಸ್ ಕೊಡ್ತೀವಿ, ಇಷ್ಟು ರೊಕ್ಕ 1000 ರೂಪಾಯಿ ಆಕೈತಿ, 2000 ರೂಪಾಯಿ ಆಕೈತಿ ಅಂದ್ರೆ ನಿಮ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಇರ್ತಾವ, ಕೆಲವೊಂದಿಷ್ಟು ಬೇಡಾಗಿರ್ತಾವ. ಸುಮ್ಮನೆ 2000 ಕೊಟ್ಟ ಆಮೇಲೆ ಹಳಾಳಿ ಮರುಗೋದು ಮಾಡ್ತಿರ್ತಾವ ನಾವು. ಈಗ ನಾನು ಎಷ್ಟು ಮಾಡಿರ್ತೇನೆ, ನಾವು ಓದು ಟೈಮ್ದಾಗ ಪೇಡ್ ಕ್ಲಾಸ್ಗಳನ್ನ ತಗೋವಾಗ 2000 ರೂಪಾಯಿ ಕೊಟ್ಟಿರ್ತಾವ ನೋಟ್ಸಿಗೆ. ಸುಮ್ಮ ಹೋದಿಲ್ಲ 2000 ರೂಪಾಯಿ, ಇದೇನ್ ನೋಟ್ಸ ಉಪಯೋಗ ಇಲ್ಲ ಅನಿಸ್ಬಿಡ್ತೈತಿ ಒಂದ್ ಟೈಮ್. ಹಿಂಗ ಹಾಕಿರ್ತಾವ. ಹಾಗಾಗಿ ನಿಮಗ್ ನನ್ ಮ್ಯಾಗ ಟ್ರಸ್ಟ್ ಬರ್ಲಿ ಅಂತ ನಾ ಯಾವುದೇ ಹೆಚ್ಚಿನ ಫೀಸ್ ಇಟ್ಟಿಲ್ಲ. ಬರೀ 10 ರೂಪಾಯಿ, 10 ರೂಪಾಯಿ ಫಸ್ಟ್ ನೋಡ್ಕೋರಿ. ನೋಡ್ಕೊಂಡು ನಿಮಗೆ ಇಷ್ಟ ಆತಂದ್ರ ಅದನ್ನ ನೀವು ಪರ್ಚೇಸ್ ಮಾಡಬಹುದು. ಓಕೆ, ಎಸ್, ಇಷ್ಟ ಆಗಿತ್ತು. ನಮ್ಮ ಗ್ರೂಪ್ ಬಗ್ಗೆ ಹೇಳಿದೆ, ಇಲ್ಲಿ ಬರುವಂತ ಕೋರ್ಸ್ ಬಗ್ಗೆ ಹೇಳಿದೆ. ಇದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತಾನೆ. ಸ್ಯಾಂಪಲ್ ಕ್ವಶನ್ ಪೇಪರ್, ಸ್ಯಾಂಪಲ್ ನೋಟ್ಸ್ ಅನ್ನ ತಗೊಂಬಂದ ಆ ಗುರುತು ಪಾಠಕ್ಕೆ ಏನೇನು ಕ್ವಶನ್ ಬ್ಯಾಂಕ್ ಅನ್ನ ನಾ ಮಾಡಿದಲ್ಲ ರೆಡಿ, ಅದನ್ನ ಸ್ಯಾಂಪಲ್ ಆಗಿ ನಿಮಗೆ ಒಂದು ತೋರಿಸಿ ನೀವು ಬೇಕಾದ್ರೆ ತಗೋಬೇಕೋ ಬೇಡ ಅನ್ನೋದನ್ನ ಡಿಸೈಡ್ ಮಾಡಕ್ರೆ. ನಮ್ಮದು ಮೇನ್ ಇಂಪಾರ್ಟೆಂಟ್ ಏನಾಗಿತ್ತು ಇವತ್ತ, GPT ಮತ್ತು HSTR ಅಧ್ಯಯನ ಮಾಡೋರಿಗೆ ಒಂದು ವಾಟ್ಸ್ಆಪ್ ಗ್ರೂಪ್. GPSTR ದವ್ರಿಗೆ ನೀವು ನನ್ನ ವಾಟ್ಸ್ಆಪ್ ನಂಬರ್ 8095404087 ಈ ನಂಬರ್ಕ ಒಂದು ಹಾಯ್ ಸರ್ ಅನ್ನುವಂತ ಒಂದು ಮೆಸೇಜ್ ಮಾಡಿದ್ರ ಅಂದ್ರೆ ನಿಮ್ಗೆ ಹೆಂಗ್ ಜಾಯ್ನ್ ಆಗ್ಬೇಕು ಅನ್ನೋದನ್ನ ಹೇಳ್ತಾನೆ. ಓಕೆ, ಇದ್ರೊಳಗೆ ನಾವು ಪೇಪರ್ 1 ಸಂಬಂಧಪಟ್ಟಂತ ಎಲ್ಲಾ ವಿಷಯಗಳಿಗೂ ಸಂಬಂಧಿಸಿದಂಗ ವಾರಕ್ಕೆ 2 ಅಂತ ಮಾಕ್ ಟೆಸ್ಟ್ ಅನ್ನ ಮಾಡ್ತೀವಿ. 150 ಮಾರ್ಕ್ಸಿಗೆ ಮಾಕ್ ಟೆಸ್ಟ್ ಅನ್ನು ಮುಂಜಾನೆ ಬಿಟ್ನಿ ಅಂದ್ರೆ ಸಂಜೆ ಕತ್ರದ ಎಕ್ಸ್ಪ್ಲೇನಡ್ ಕೀ ಆನ್ಸರ್ ನ ಕೂಡ ಬಿಡ್ತಿರ್ತೀನಿ. ಇದು ಬಹಳ ಇಂಪಾರ್ಟೆಂಟ್, ಇದನ್ನ ನೀವು ಅಧ್ಯಯನ ಮಾಡಬೇಕು. ಇದ್ರ ಜೊತೆಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಗಳನ್ನ ಎಲ್ಲೆಲ್ಲಿ ನಾವು ಓದ್ಕೋಬೇಕು, ಟಫ್ ಏರಿಯಾ ಎಲ್ಲೆಲ್ಲದ ಅದನ್ನೆಲ್ಲವನ್ನ ಕೂಡ ಡಿಸ್ಕಷನ್ ಮಾಡ್ತಿರ್ತೀನಿ. ಅವಾಗ ವಾಯ್ಸ್ ನೋಟ್ ಅನ್ನ ಹಾಕ್ತಿರ್ತೀನಿ. ನಮ್ಮ TET ಗ್ರೂಪ್ನಾಗ ಇದ್ದವ್ರಿಗೆ ನಿಮಗೂ ಕೂಡ ಬರ್ತಿರ್ತದೆ ಇದ್ರ ಬಗ್ಗೆ. ಹಾಗಾಗಿ ಇದೊಂದು ಸದುಪಯೋಗ ಮಾಡ್ಕೋರಿ, ಬಹಳಷ್ಟು ಯೂಸ್ ಆಗ್ಲಿದೆ ನಿಮ್ಮ ಎಕ್ಸಾಮಿನೇಷನ್ ಅಂತ ಹೇಳ್ತಾ. ಇನ್ನ ಒಂದು ಪೋಸ್ಟರ್ ಮಾಡಿದೆವು. ನೀವು GPSTR ಅಥವಾ HSTR ಅಂತ ಹೇಳಿ ನಮಗೆ ಸೆಂಡ್ ಮಾಡೋದ್ರ ಮೂಲಕ ಇಲ್ಲಿ ವೆಲ್ ಕ್ವಾಲಿಟಿ ಕಂಟೆಂಟ್ ಅಂಡ್ ಕಾನ್ಸೆಪ್ಟ್ ವೈಸ್ ಇಂಪಾರ್ಟೆಂಟ್ ನೋಟ್ಸ್ ಅನ್ನ ಅಂಡ್ ಸ್ಪೆಷಲ್ ಮಾಕ್ ಟೆಸ್ಟ್ ಅನ್ನ ಅಲ್ಲಿ ಬಹಳ ಹೈಲೈಟ್ ಮಾಡತ್ತಿದ್ ನಾವ. ಮಾಕ್ ಟೆಸ್ಟ್ ಅನ್ನ ಅಲ್ಲಿ ಬಹಳ ಕ್ಲಿಯರ್ ಆಗಿ ನಡೆಸ್ತದ. ಅಂಡ್ ಎಕ್ಸ್ಪ್ಲೇನಡ್ ಆನ್ಸರ್, ಪ್ರೊಬ್ಯಾಬಲ್ ಕ್ವಶನ್ಸ್ ಗಳ ಮುಂದೆ ಬರುವಂತ ಪ್ರಶ್ನೆಗಳನ್ನ, ಆಮೇಲೆ ಅವಾಗ ವಾಯ್ಸ್ ನೋಟ್. ಇದಕ್ಕ 299 rupees ಇರ್ತದ ಅಪ್ ಟು ಯುವರ್ ಎಕ್ಸಾಮಿನೇಷನ್. ಎಕ್ಸಾಮ್ ಯಾವಾಗ ಮುಗಿತದಲ್ಲ, ನಾಳೆ ಎಕ್ಸಾಮ್ ಐತಂದ್ರೂ ಇವತ್ತಿನ ಮಟ್ಟನು ನಾವು ನಿಮ್ ಜೊತೆ ಇರ್ತದೆ. ಅಂದ್ರ ನಾಳೆ ಸೋಮವಾರ ಎಕ್ಸಾಮ್ ಐತಂದ್ರೆ ಸಂಡೇ ಇವತ್ ಕೂಡ ಒಂದು ಮಾಕ್ ಟೆಸ್ಟ್ ಬರ್ತದ. ಅಲ್ಲಿ ಮಟ ಈ ಗ್ರೂಪ್ ಆಕ್ಟಿವ್ ಆಗಿರ್ತದ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗಾದ್ರೂ ಬೇಕಾತಂದ್ರೆ ಒಂದು ಸ್ಕ್ರೀನ್ ಶಾಟ್ ಅನ್ನ ತಗೋರಿ, ಅಥವಾ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ಪೋಸ್ಟ್ ಕೂಡ ಮಾಡಿರ್ತೀನಿ. ಇಂಟ್ರೆಸ್ಟೆಡ್ ಅಸ್ಪಿರೆಂಟ್ಸ್ ಇವತ್ತು ನನಗೆ ಮೆಸೇಜ್ ಮಾಡ್ರಿ. ಇವತ್ತು ಗ್ರೂಪ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಇಟ್ ಮೀನ್ಸ್ ಗ್ರೂಪ್ ಅನ್ನ ಆಡ್ ಮಾಡ್ತೀನಿ. ಗ್ರೂಪ್ 19ನೇ ತಾರೀಕು, ಮಾರ್ಚ್ 19ನೇ ತಾರೀಕು ಸ್ಟಾರ್ಟ್ ಆಗ್ತದ. ಓಕೆ, 19ನೇ ತಾರೀಕು ಅಂದ್ರೆ ಇಟ್ ಮೇ ಬಿ ತರ್ಸಡೆ, ಗುರುವಾರದಿಂದ ಆಕ್ಟಿವ್ ಆಗ್ತದ. ಅವಾಗ ಆದ ಗುರುವಾರನ ಒಂದು ಟೆಸ್ಟ್ ಅನ್ನ ಸ್ಟಾರ್ಟ್ ಮಾಡ್ತದ. ಓಕೆ, ಎಸ್, ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು ಇಲ್ಲಿ ಮಟ್ಟ ವಿಡಿಯೋ ನೋಡಿದ್ರಿ. ಐ ಹೋಪ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಯದ. ಏನಾದ್ರೂ ಗೊತ್ತಾಗಲಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಅನ್ನ ಹಾಕ್ರಿ. ಇಲ್ಲ ನನ್ನ ನಂಬರ್ ಸ್ಕ್ರೀನ್ ಮೇಲೆ ಕಾಣತ್ತಿದೆ, ಅದಕ್ಕೆ ನೀವು ಕಾಲ್ ಕೂಡ ಮಾಡ್ಬೋದು, ಮೆಸೇಜ್ ಕೂಡ ಮಾಡ್ಬೋದು. ಓಕೆ, ಥ್ಯಾಂಕ್ ಯು.